ಇಂದಿನಿಂದ ಮತ್ತಷ್ಟು ತೀವ್ರಗೊಳ್ಳಲಿದೆ ರೈತರ ಪ್ರತಿಭಟನೆ. ಹರಿಯಾಣದ ಶಂಭು ಗಡಿಯತ್ತ ಜೆಸಿಬಿಗಳೊಂದಿಗೆ ರೈತರು ಲಗ್ಗೆಯನ್ನು ಇಡುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ರಸ್ತೆಗಿಳಿದು ಪ್ರತಿಭಟನೆ ಆರಂಭಿಸಿದ್ದಾರೆ ರೈತರು. ದೆಹಲಿ ಹರಿಯಾಣದ ಶಂಭು ಟಿಕ್ರಿ ಹಾಗೂ ಸಿಂಘು ಗಡಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ದೆಹಲಿ ಉತ್ತರ ಪ್ರದೇಶ ಗಡಿ ಭಾಗ ಘಾಜಿಪುರದಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡುತ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರೈತರಿಗಾಗಲೇ ಪ್ರತಿಭಟನೆಯನ್ನು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಸಭೆ ಮೇಲೆ ಸಭೆಗಳಾಯಿತು, ಮನವೊಲಿಸುವಂತಹ ತಂತ್ರಕ್ಕೂ ಕೂಡ ಮುಂದಾಯಿತು. ಯಾವುದಕ್ಕೂ ಬಗ್ಗದಂತಹ ರೈತರು ಇಲ್ಲಿ ಪ್ರತಿಭಟನೆಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ಹರಿಯಾಣದ ಶಂಭು ಗಡಿಯತ್ತ ಜೆಸಿಬಿಗಳೊಂದಿಗೆ ಮಾಡರ್ನ್ ಜೆಸಿಬಿಗಳೊಂದಿಗೆ ರೈತರಿಗಾಗಲೇ ಲಗ್ಗೆಯನ್ನು ಇಟ್ಟಿದ್ದಾರೆ. ಬೆಳಗ್ಗೆಯಿಂದಲೇ ರಸ್ತೆಗಿಳಿದು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ರೈತರು. ದೆಹಲಿ ಹರಿಯಾಣದ ಶಂಭು ಟಿಕ್ರಿ ಸಿಂಘು ಗಡಿಯಲ್ಲಿ ಭಾರೀ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಲ್ಲಿ ಒಂದು ಕಡೆ ಹಿಮದಿಂದ ಆವೃತ ಆಗಿದೆ. ಹಾಗಿದ್ರೂ ಕೂಡ ರೈತರು ಇಲ್ಲಿ ಪ್ರತಿಭಟನೆಯನ್ನೇ ಮುಂದುವರಿಸ್ತಾ ಇದ್ದಾರೆ. ಕೇಂದ್ರ ಸಚಿವರ ಜೊತೆಗಿನ 4ನೇ ಸುತ್ತಿನ ಮಾತುಕತೆಯ ಬಳಿಕ ಅನ್ನದಾತರು ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ. ಇಂದಿನಿಂದ ಹೋರಾಟ ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ಇನ್ನು ಹರಿಯಾಣ ಗಡಿಯಲ್ಲಿ ಹಾಕಿರುವಂತಹ ಬ್ಯಾರಿಕೇಡ್ಗಳನ್ನ ಜೆಸಿಬಿ ಮೂಲಕ ಕಿತ್ತು ಹಾಕಿ ನುಗ್ಗೋದಕ್ಕೆ ರೈತರು ಸಜ್ಜಾಗ್ತಿದ್ದಾರೆ. ಇಂದಿನಿಂದ ರೈತರ ಹೋರಾಟ ಮತ್ತಷ್ಟು ತೀವ್ರ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪಟ್ಟು ಹಿಡಿದಿರುವ ಅನ್ನದಾತರು ದೆಹಲಿ ಚಲೋಗೆ ಸಜ್ಜಾಗಿದ್ದಾರೆ. ಅದರಲ್ಲೂ ಕೇಂದ್ರ ಸರ್ಕಾರದ ಜೊತೆಗಿನ 4ನೇ ಸುತ್ತಿನ ಮಾತುಕತೆ ವಿಫಲವಾದ ಬಳಿಕ ಇಂದಿನಿಂದ ರೈತರ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ. ಈಗಾಗಲೇ ದೆಹಲಿಗೆ ಮುತ್ತಿಗೆ ಹಾಕಲು ಹರಿಯಾಣ ಪಂಜಾಬ್ನ ಶಂಭು ಗಡಿಯಲ್ಲಿ ಸಾವಿರಾರು ರೈತರು ಬೀಡು ಬಿಟ್ಟಿದ್ದಾರೆ. ಶಂಭು ಗಡಿಯಲ್ಲಿ ಬ್ಯಾರಿಗೇಡ್ ಒಡೆದು ನುಗ್ಗಲು ಸಜ್ಜು. ಶಂಭು ಗಡಿಯಲ್ಲಿ ಅಳವಡಿಸಲಾಗಿರೋ ಬ್ಯಾರಿಗೇಡ್ ಮತ್ತು ತಡೆಗೋಡೆಗಳನ್ನ ಒಡೆದು ನುಗ್ಗಲು ರೈತರು ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ ಬೃಹತ್ ಗಾತ್ರದ ಜೆಸಿಬಿ, ಹೈಡ್ರಾಲಿಕ್ ಯಂತ್ರಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ. ಹರಿಯಾಣ ದೆಹಲಿ ಹೈವೇಯಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ ಕಾರಣ ನದಿಗಳಲ್ಲಿ ರಸ್ತೆ ನಿರ್ಮಿಸಲು 7 ಟ್ರಾಲಿಗಳಲ್ಲಿ ಮರಳು ಚೀಲಗಳ ಲೋಡ್ಗಳನ್ನು ಶಂಭು ಗಡಿಯತ್ತ ಕೊಂಡೊಯ್ಯಲಾಗ್ತಿದೆ. ರೈತರು ಶಾಂತಿ ಕಾಪಾಡುವಂತೆ ಅರ್ಜುನ್ ಮುಂಡಾ ಮನವಿ. ಇನ್ನು ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿ ಅಂತ ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ಮನವಿ ಮಾಡಿದ್ದಾರೆ. ಇತ್ತ ರೈತರ ಹೋರಾಟಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಹರಿಯಾಣ ಡಿಜಿಪಿ ರೈತರ ಈ ನಡೆ ಭದ್ರತೆಗೆ ನಿಯೋಜನೆಗೊಂಡಿರೋ ಪೊಲೀಸರು ಹಾಗೂ ಪ್ಯಾರಾಮಿಲಿಟರಿ ಪಡೆಗಳಿಗೆ ಅಪಾಯ ತಂದೊಡ್ಡುವ ಸಾಧ್ಯತೆ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.